ಸರ್ ಅಷ್ಟು ಅವರಂದ್ರೆ ಆಗಲ್ಲ ಸರ್. ಪ್ರತಿಯೊಬ್ಬ ಬಾಡಿ ಸ್ವಲ್ಪ ವೀಕ್ ಆಗುತ್ತೆ ಸರ್. ಇವು ಇಷ್ಟು ದಿನ ಒಂದು 8 ಅವರ್ 9 ಅವರ್ ಇತ್ತು ಸರ್. ಸೊ ಅಷ್ಟಾದರೆ ಮಾಡ್ಬೋದು ಸರ್. ಆಗಲ್ಲ ಸರ್, ಬಾಡಿನ ಇದು ಸಪೋರ್ಟ್ ಮಾಡಬೇಕಲ್ವ ಸರ್. ಇವಾಗ ಬೆಂಗಳೂರು ಅಂತ ನಗರದಲ್ಲಿ ತುಂಬ ಟ್ರಾಫಿಕ್ ಇರುತ್ತೆ. ಸೊ ಅವೆಲ್ಲ ಬ್ಯಾಲೆನ್ಸ್ ಮಾಡಿ ಹೋಗ್ಬೇಕಂತಂದ್ರೆ ನಾವು ಜರ್ನಿಯಲ್ಲೇ ಹೋಗ್ಬಿಡುತ್ತೆ ಅರ್ಧ ಲೈಫು. ಮತ್ತು ಹೆಂಡತಿ ಮಕ್ಕಳ ಜೊತೆ ಇರಬೇಕಾಗುತ್ತೆ, ಅವ್ರಿಗೂ ಸ್ಪೆಂಡ್ ಮಾಡಬೇಕಲ್ಲ ಟೈಮ್. ಸೊ ಹಂಗಾಗಿ ಅಷ್ಟೊಂದು ನನಗನ್ಸಿದ ಮಟ್ಟಿಗೆ ಸರಿಯಲ್ಲ ಅನ್ಸುತ್ತೆ ಸರ್. ಉಮಾ ಸರ್. ಇದು ಪ್ರಾಕ್ಟಿಕಲ್ ಆಗಿ ಸಾಧ್ಯನಾ? ಏನೇನು ಸಮಸ್ಯೆ ಆಗ್ಬೋದು ಇದನ್ನು? ಸಾಮಾನ್ಯ 15 ಅವರು ಕೆಲಸ ಮಾಡೋದು ಅಂದರೆ ಒಬ್ಬ ಮನುಷ್ಯನಿಗೆ ತುಂಬ ಒತ್ತಡ ಅಂತಲೇ ಅನಿಸತ್ತೆ. ಅದರಿಂದ ಮಾನಸಿಕ ಒತ್ತಡ ಜಾಸ್ತಿ ಆಗಿ ಅದು ಹೆಲ್ತ್ ಇಶ್ಯೂ ಏನಾಗುತ್ತೆ ಅಂದರೆ ಇದು ದೈಹಿಕವಾಗಿ ಶುರುವಾಗತ್ತೆ. ಅದನ್ನು ನಿಭಾಯಿಸೋದಕ್ಕೇನೆ ಟೈಮ್ ತಗೊಳ್ತಾನೆ ಮನುಷ್ಯ. ಹಂಗಿರ್ಬೇಕಾದ್ರೆ ಅವನು ಕೆಲಸದ ಬಗ್ಗೆ ಗಮನ ಕೊಡೋದು ಸಾಧ್ಯನೇ ಇಲ್ಲ. ಆ ಥರ ದುಡಿಸ್ಕೊಳ್ಳೋದು ಕೂಡ ತಪ್ಪೇಯ. ಇದು ಯಾವ ರೀತಿ ಎಫೆಕ್ಟ್ ಆಗ್ಬೋದು ಅಂದರೆ ಫ್ಯಾಮಿಲಿ ಆಗಿರ್ಬೋದು? ಯಾಕಂದ್ರೆ ಅವರಂತಾರೆ ನೀವು ಹೆಂಡತಿ ಮುಖ ಎಷ್ಟು ನೋಡ್ತೀವಿ ಬಂದು ಕೆಲಸ ಮಾಡಿ. ಈ ರೀತಿಯ ಕೆಲಸದಿಂದ ಸಂಸಾರದಲ್ಲಿ ಅಥವಾ ಒಂದು ಕುಟುಂಬದಲ್ಲಿ ಯಾವ ರೀತಿ ಎಫೆಕ್ಟ್ ಆಗುತ್ತೆ? ಹೆಂಡತಿ ಮಕ್ಕಳನ್ನ ಯಾಕೆ ವಿಚಾರಿಸ್ತೀರಾ ಅಂತ ಕೇಳಿದ್ರೆ ಸರ್, ದುಡಿಯೋದೇ ಹೆಂಡತಿ ಮಕ್ಕಳಿಗೋಸ್ಕರ. ಹಂಗಿರ್ಬೇಕಾದ್ರೆ ಹೆಂಡತಿ ಮಕ್ಕಳ ಬಗ್ಗೆ ಯೋಚನೆ ಮಾಡಬೇಡಿ ಅಂತ ಹೇಳೋದು ದುಡಿಸ್ಕೊಳ್ಳೋದೇ ತಪ್ಪಾಗತ್ತೆ. ದುಡಿಸ್ಕೊಳ್ಳೋರು ಮೊದಲು ದುಡಿಯೋರ ಬಗ್ಗೆ ಯೋಚನೆ ಮಾಡಬೇಕು. ಯಾಕಂದರೆ ದುಡಿಸ್ಕೊಳ್ಳೋರಿಗೆ ದುಡಿಯೋರು ಮುಖ್ಯ ಆಗಿರ್ತಾರೆ. ದುಡಿಯೋರು ದುಡಿಸ್ಕೊಳ್ಳೋರ ಬಗ್ಗೆ ಸ್ವಲ್ಪ ಕನ್ಸನ್ನು ತೋರಿಸೋದನ್ನು ಮೊದಲು ಬಿಡಬೇಕು ಸರ್. ನಮ್ಮ ಬಗ್ಗೆನೂ ಯೋಚನೆ ಮಾಡಿ ಅಂತ ಅವರಿಗೆ ತಿಳಿಸಿ ಹೇಳಬೇಕು. ನನ್ನ ಹೆಸರು ವಿಸ್ಮಿತಾ. 15 ಗಂಟೆ ಅಂದರೆ ಆ್ಯಸ್ ಅ ಸೈನ್ಸ್ ಸ್ಟೂಡೆಂಟ್ ನಾನು ಹೇಳೋದೇನೆಂದರೆ ಲೈಕ್ ತೀರಾ ಸ್ಟ್ರೆಸ್ ಆಗುತ್ತೆ. ಸೊ ಲೈಕ್ ಪ್ರೆಷರ್ ಆಗುತ್ತೆ ಇವಾಗ. ಅದರಿಂದನೇ ಲೈಕ್ ತುಂಬ ಹಾರ್ಟ್ ಪ್ರಾಬ್ಲಮ್ಸು ಆ್ಯಂಡ್ ಮೆಂಟಲಿ ಪ್ರಾಬ್ಲಮ್ಸು ಮತ್ತು ತುಂಬ ಸ್ಟ್ರೆಸ್ ತಗೊಳ್ಳೋದ್ರಿಂದ ಸೊ ಆ ವ್ಯಕ್ತಿಗೆ ತುಂಬ ಮೆಂಟಲ್ ಸ್ಟ್ರೆಸ್ ಆಗುತ್ತೆ. ಆ್ಯಂಡ್ ಇವಾಗ ಅದರಿಂದನೇ ಸುಮಾರು ಜನ ಕಾರ್ಡಿಯಾಕ್ ಪ್ರಾಬ್ಲಮ್ಸು, ಆಮೇಲೆ ಬೇರೆ ಬೇರೆ ಲಂಗ್ಸ್ ಪ್ರಾಬ್ಲಮ್ಸ್ ಆರ್ ಎನಿ ಅದರ್ ಹೆಲ್ತ್ ಇಶ್ಯೂಸ್ಗೆ ಕಾರಣ ಆಗುತ್ತೆ. ಸೊ ಇಟ್ಸ್ ವೆರಿ ಡಿಫಿಕಲ್ಟ್ ಟು ವರ್ಕ್ ಫಾರ್ ದೋಸ್ ಅವರ್ಸ್. ಕುಟುಂಬದ ಮೇಲೆ ಯಾವ ರೀತಿ ಎಫೆಕ್ಟ್ ಆಗಬೇಕು? ಕುಟುಂಬದ ಮೇಲೆ ಅಂದರೆ ಇವಾಗ ಲೈಕ್ ಎಕ್ಸಾಂಪಲ್ ಟೈಮ್ ಕೊಡೋಕ್ಕಾಗಲ್ಲ. ದೇರ್ಸ್ ಟೈಮ್ ಮ್ಯಾನೇಜ್ಮೆಂಟಿಗೆ ತುಂಬ ಕಷ್ಟ ಆಗುತ್ತೆ. ಆ್ಯಂಡ್ ಫ್ಯಾಮ್ಲಿಗೆ ತುಂಬ ಟೈಮ್ ಕೊಡೋಕ್ಕಾಗಲ್ಲ. ಆಮೇಲೆ ಲೈಕ್ ಒಂದೇ ಕಡೆ ಒಂದೇ ರೂಮಲ್ಲಿ ಇಫ್ ಕೆಲಸ ಮಾಡ್ತಾಯಿದ್ರೆ ಅವ್ರಿಗೂ ಒಂಥರ ಮೆಂಟಲಿ ಸ್ಟ್ರೆಸ್ ಆಗಿ ಇಟ್ ವಿಲ್ ಪ್ರೋನ್ ಟು ಆಲ್ ದ ಡಿಸೀಸಸ್. ಅಮೃತ ಅಂತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.